ಪ್ರದೀಪ್ ರಾವತ್. ಒಂದು ಟೈಮಲ್ಲಿ ಇವರು ನಟಿಸ್ತಾ ಇರೋ ಆ್ಯಕ್ಟಿಂಗ್ ನೋಡಿದ್ರು ಹೀರೋಗಿಂತ ವಿಲನ್ ಸ್ಟ್ರಾಂಗ್ ಅನಿಸ್ಬೇಕು. ಕೇವಲ ಥಿಯೇಟರ್ನಲ್ಲಿ ನೋಡಿದ್ರೇ ಆ ಸಿನಿಮಾದಲ್ಲಿರೋ ಹೀರೋ ಬಗ್ಗೆ ಚಿಂತೆ ಆಗಬೇಕು. ಅಂಥ ಭಯಾನಕ ಫಿಲ್ಮ್ ಕೊಟ್ಟಂತಹ ವಿಲನ್ ಪ್ರದೀಪ್ ರಾವತ್ ಅವರು. ವೀಕ್ಷಕರೇ, ನಮ್ಮ ಕನ್ನಡ ಸಿನಿಮಾ ದರ್ಶನ್ ಅಭಿನಯದ ಗಜ ಹಾಗೂ ಹಿಂದಿ ಸಿನಿಮಾ ಗಜನಿ ಹಾಗೂ ಲಗಾನ್ ಇಂತಹ ಅನೇಕ ಸಿನಿಮಾಗಳಲ್ಲಿ ಘೋರ ಖಳನಾಯಕನಾಗಿ ನಟಿಸಿದ ನಟ ಇವತ್ತು ನಮ್ಮೊಂದಿಗಿಲ್ಲ. 250ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಬ್ಬರಿಸಿದ್ದ ಅದ್ಭುತ ನಟನ ಜೀವನ ಹೇಗಿತ್ತು ಗೊತ್ತಾ? ಬ್ಯಾಂಕ್ ಉದ್ಯೋಗ ಬಿಟ್ಟು ಸಿನಿಮಾಗೆ ಬಂದವರು ಹೇಗೆ ಪ್ಯಾನ್ ಇಂಡಿಯಾ ವಿಲನ್ ಆದರು, ಇವರ ಸಿನಿಮಾ ಜರ್ನಿ ಹೇಗಿತ್ತು ಅಂತ ಶಾರ್ಟ್ನಲ್ಲಿ ಈ ವಿಡಿಯೋನಲ್ಲಿ ನೋಡೋಣ. ಅಷ್ಟಕ್ಕೂ ಇವರಿಗೆ ಏನಾಗಿತ್ತು ಅಂತಾನು ನೋಡೋಣ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಭಾರತೀಯ ಚಿತ್ರರಂಗದ ಅತ್ಯಂತ ಪ್ರಭಾವಿ ಖಳನಾಯಕರಲ್ಲಿ ಒಬ್ಬರಾದ ಪ್ರದೀಪ್ ರಾವತ್ ಅವರು 2026ರ ಆಗಸ್ಟ್ 4ರಂದು ಮುಂಬೈಯಲ್ಲಿ ತಮ್ಮ 74ನೇ ವಯಸ್ಸಿನಲ್ಲಿ ಕೊನೆಯ ಉಸಿರನ್ನು ಎಳಿತಾರೆ. ಹಲವು ಸಿನಿಮಾಗಳಲ್ಲಿ ಹೀರೋಗಳ ಜೊತೆ ಹೋರಾಡಿ ಅನೇಕ ಅವಾರ್ಡ್ ತೆಗೆದುಕೊಂಡ ಈ ಖಳನಾಯಕನ ನಟನ ಜೀವನದಲ್ಲಿ ತನ್ನ ದೇಹದಲ್ಲಿರುವ ಕ್ಯಾನ್ಸರ್ ಜೊತೆ ಹೋರಾಡುವ ಒಂದು ಕಾಲ ಕೂಡ ಬರುತ್ತೆ. ವೀಕ್ಷಕರೇ, ಕಳೆದ ಕೆಲವು ತಿಂಗಳಿಂದ ರಕ್ತದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಇವರು ಇದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಪಡೆದು ಅದರ ಜೊತೆ ಹೋರಾಡುತ್ತಾ ಕೊನೆಗೆ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದರು. ಅವರ ಅಗಲಿಕೆಗೆ ಭಾರತೀಯ ಚಿತ್ರರಂಗಕ್ಕೆ ದೊಡ್ಡ ನಷ್ಟ ಅಂತ ಹೇಳಬಹುದು. ಈ ಸುದ್ದಿಯನ್ನು ಅವರ ಆಪ್ತ ಸ್ನೇಹಿತ ಹಾಗೂ ನಟ ಆಗಿರುವಂತಹ ಯಶ್ ಪಾಲ್ ಶರ್ಮಾ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡರು. ಗಜನಿ ಹಾಗೂ ಲಗಾನ್ ಚಿತ್ರದ ದೇವ್ ಪ್ರದೀಪ್ ರಾವತ್ ಇನ್ನು ನಮ್ಮೊಂದಿಗಿಲ್ಲ, ದೇವರು ಅವರ ಆತ್ಮಕ್ಕೆ ಶಾಂತಿ ನೀಡಲಿ ಎಂದು ಭಾವುಕರಾಗಿ ಬರೆದು ಸಂತಾಪ ಸೂಚಿಸಿದರು. ವೀಕ್ಷಕರೇ, ಇವರ ಜೀವನದ ಪಯಣ ಸ್ಟಾರ್ಟ್ ಆಗೋದು ಮಧ್ಯಪ್ರದೇಶದ ಜಬಲಪುರದಲ್ಲಿ. ಈ ಊರಲ್ಲಿ ಜನಿಸಿದ ಪ್ರದೀಪ್ ರಾವತ್ ಅವರು ಚಿತ್ರರಂಗಕ್ಕೆ ಕಾಲಿಡುವ ಮುಂಚೆನೇ ಸೇಫ್ ಜಾಬ್ ಆದಂತಹ ಬ್ಯಾಂಕ್ನಲ್ಲಿ ಉದ್ಯೋಗ ಮಾಡುತ್ತಿದ್ದರು. ಬಟ್ ನಟನೆಯ ಮೇಲಿನ ಇಂಟ್ರೆಸ್ಟ್ ಅವರನ್ನು ಸುರಕ್ಷಿತ ಉದ್ಯೋಗ ಬಿಟ್ಟು ಚಿತ್ರರಂಗದ ಕಡೆ ತಂದಿತ್ತು. ಇವರ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗೋದೇ 1980ರ ದಶಕದಲ್ಲಿ. ಹಿಂದಿ ಸಿನಿಮಾಗಳ ಮೂಲಕ ಅಭಿನಯ ಆರಂಭಿಸುವ ಇವರು ಬಿ.ಆರ್. ಚೋಪ್ರಾ ಅವರ ಜನಪ್ರಿಯ ಮಹಾಭಾರತ ಧಾರಾವಾಹಿಯಲ್ಲಿ ಅಶ್ವತ್ಥಾಮ ಪಾತ್ರ ನಿರ್ವಹಿಸುವ ಮೂಲಕ ದೇಶದಾದ್ಯಂತ ಪರಿಚಯರಾಗ್ತಾರೆ. ಇವರ ಸಿನಿಮಾ ಜರ್ನಿ ಅಲ್ಲಿಂದ ಮತ್ತೆ ಮುಂದಕ್ಕೆ ಸಾಗುತ್ತೆ. ಚಂದ್ರಕಾಂತ, ತಹಕೀಕಾತ, ಯುಗ, ಗುಲ್ ಸಾನೋಬರ್, ಮಿಷನ್ ಫತೇಹ ಸೇರಿದಂತೆ ಹಲವಾರು ಧಾರಾವಾಹಿಗಳಲ್ಲಿ ಅಭಿನಯಿಸಿ ಹೀಗೆ ಕಷ್ಟಪಟ್ಟು ಧಾರಾವಾಹಿಗಳಲ್ಲಿ ನಟಿಸುತ್ತವರ ಜೊತೆಗೆ ಬಾಲಿವುಡ್ನಲ್ಲಿ ಮತ್ತೆ ಹಲವಾರು ಸಿನಿಮಾಗಳಲ್ಲಿ ನಟಿಸೋಕೆ ಅವಕಾಶ ಸಿಗುತ್ತೆ. ಅಗ್ನಿಪಥ್, ಕೊಯ್ಲಾ, ಸರ್ಫಾರೋಶ್, ಲಗಾನ್ ಸಿನಿಮಾಗಳಲ್ಲಿ ತಮ್ಮ ಡಿಫ್ರೆಂಟ್ ಆ್ಯಕ್ಟಿಂಗ್ನೊಂದಿಗೆ ಗಮನ ಸೆಳೀತಾರೆ. ಆದರೆ ಇವರ ಸಿನಿಮಾ ಜರ್ನಿಯಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಸಿಕ್ಕಿದ್ದು ಅಂದರೆ ಅದು ತೆಲುಗು ಸಿನಿಮಾದಲ್ಲಿ. ಎಸ್ ರಾಜಮೌಳಿ ನಿರ್ದೇಶನದ ಸೈ ಸಿನಿಮಾದ ಮೂಲಕ ಈ ಸಿನಿಮಾದಲ್ಲಿ ಭಯಾನಕ ಖಳನಾಯಕ ಪಾತ್ರಕ್ಕೆ ಅವರಿಗೆ ಫಿಲ್ಮ್ ಫೇರ್ ಅವಾರ್ಡ್, ನಂದಿ ಅವಾರ್ಡ್ ಹಾಗೂ ಸಂತೋಷ್ ಅವಾರ್ಡ್ ಸೇರಿದಂತೆ 3 ಪ್ರತಿಷ್ಠಿತ ಪ್ರಶಸ್ತಿಗಳು ಸಿಗುತ್ತವೆ. ಇದಾದ ಬಳಿಕ ಅವರು ದಕ್ಷಿಣ ಭಾರತದ ಅನೇಕ ಎಲ್ಲ ಭಾಷೆಗಳಲ್ಲೂ ಬೇಡಿಕೆಯ ವಿಲನ್ ಆಗಿದ್ದರು. ತಮಿಳಿನ ಗಜನಿ ಸಿನಿಮಾದಲ್ಲಿ ನಿರ್ವಹಿಸಿದ ಖಳನಾಯಕನ ಪಾತ್ರ ಇಂದಿಗೂ ಸಿನಿಮಾ ಪ್ರೇಮಿಗಳ ಮನಸ್ಸಲ್ಲಿ ಉಳಿದಿದೆ. ಇದೇ ಪಾತ್ರವನ್ನು ಮತ್ತೆ ಹಿಂದಿಯಲ್ಲಿ ಗಜನಿ ಚಿತ್ರದಲ್ಲೂ ಪುನರಾವರ್ತಿಸಿ ಅದರಲ್ಲಿಯೂ ಸಹ IIFA ಬೆಸ್ಟ್ ನೆಗೆಟಿವ್ ರೋಲ್ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಿದ್ದರು. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕಡಿಮೆ ಸಿನಿಮಾ ಕೊಟ್ಟರೂ ಕೂಡ ಹೆಚ್ಚು ಪ್ರಭಾವಶಾಲಿಯಾಗಿ ಕನ್ನಡ ಜನರ ಮನಸ್ಸಿನಲ್ಲಿ ಉಳಿತಾರೆ. ಇದಕ್ಕೆ ಮೇನ್ ರೀಸನ್ ಏನು ಗೊತ್ತಾ? ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿನಯದ ಗಜ ಸಿನಿಮಾದಲ್ಲಿ ಖಳನಾಯಕನಾಗಿ ನಟಿಸಿ ಎಲ್ಲರ ಮೆಚ್ಚುಗೆಯನ್ನು ಪಡೆದು ಸೈ ಎನಿಸಿಕೊಂಡರು. ವೀಕ್ಷಕರೇ, ಇವರು ಕೇವಲ ಹಿಂದಿ, ಕನ್ನಡ, ತೆಲುಗು ಸಿನಿಮಾಗಳಲ್ಲಿ ಅಷ್ಟೇ ಅಲ್ಲ, ಮಲಯಾಳಂ, ಬಂಗಾಲಿ, ಭೋಜ್ಪುರಿ, ಮರಾಠಿ, ನೇಪಾಳಿ, ಒಡೆಯಾ ಹೀಗೆ ಹಲವಾರು ಭಾಷೆಗಳಲ್ಲಿ ನಟಿಸಿ ನಿಜವಾದ ಪ್ಯಾನ್ ಇಂಡಿಯಾ ವಿಲನ್ ಎಂಬ ಹೆಗ್ಗಳಿಕೆ ಪಡಿತಾರೆ. 1983ರಿಂದ 2026ರವರೆಗೆ 43 ವರ್ಷಗಳಲ್ಲಿ ಸುಮಾರು 250ಕ್ಕಿಂತ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಹೆಸರುವಾಸಿವಾದಂತಹ ವ್ಯಕ್ತಿ. ಇವರ ಪತ್ನಿಯ ಹೆಸರು ಕಲ್ಯಾಣಿ ರಾವತ್ ಹಾಗೂ ಇವರಿಗೆ ಒಬ್ಬ ಪುತ್ರ ಕೂಡ ಇದ್ದು ಇವರ ಹೆಸರು ವಿಕ್ರಮಾದಿತ್ಯ. ಇವರಿಬ್ಬರನ್ನು ಪ್ರದೀಪ್ ರಾವತ್ ಅವರು ಅಗಲಿದ್ದಾರೆ. ಇವರ ಅಗಲಿಕೆಯಿಂದ ಭಾರತೀಯ ಚಿತ್ರರಂಗ ತನ್ನ ಅತ್ಯಂತ ಪ್ರಭಾವಿ, ಶಕ್ತಿಶಾಲಿ ಹಾಗೂ ಬಹುಭಾಷಾ ಖಳನಾಯಕನನ್ನು ಕಳೆದುಕೊಂಡಿದೆ. ಅವರ ಪಾತ್ರಗಳು, ಅವರ ಗಂಭೀರ ಧ್ವನಿ ಹಾಗೂ ಪರದೆ ಮೇಲಿನ ಅದ್ಭುತ ವ್ಯಕ್ತಿತ್ವ ಎಂದೆಂದೂ ಸಿನಿಮಾ ಪ್ರೇಮಿಗಳ ಮನಸ್ಸಲ್ಲಿ ಜೀವಂತವಾಗಿ ಇರಲಿದೆ.
ವೀಕ್ಷಕರೇ, ಪ್ರದೀಪ್ ರಾವತ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಾವು ಕೂಡ ಬಯಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಹಾಗೆ ಇವರ ಯಾವ ಸಿನಿಮಾ ಅಥವಾ ಯಾವ ಖಳನಾಯಕನ ಪಾತ್ರ ನಿಮಗೆ ಹೆಚ್ಚು ಇಷ್ಟ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆ ಇಂಥ ಅನೇಕ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾವು ಮತ್ತೆ ಸಿಗೋಣ ಮುಂದಿನ ವಿಶೇಷ ವಿಡಿಯೋದಲ್ಲಿ. ಥ್ಯಾಂಕ್ ಯು.